ನಮ್ಮ ಜೊತೆ ಪ್ರತಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಇರುವಂಥದ್ದು, ಅದೇ ರೀತಿ ಚಲವಾದಿ ನಾರಾಯಣಸ್ವಾಮಿ ಕೂಡ ಇರುವಂಥದ್ದು. ಸರ್, ಭದ್ರಾವತಿ ವಿಚಾರ ಸಂಬಂಧಪಟ್ಟಂತಾದಾಗ ಅವರು ಶಾಸಕರ ಪುತ್ರನ ಹೆಸರು ಕೂಡ FIR ಇಲ್ಲ. ಸೊ ಅಂದರೆ ಏನು ತೋರಿಸುತ್ತೆ ಸಂಬಂಧಪಟ್ಟಂತೆ? ಎಲ್ಲ ಮುಚ್ಚಾಕೋ ಪ್ರಯತ್ನ. ಈಗ ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿ ಜೈಲಿಗೆ ಹೋದರು, SIT ಮಾಡಿದ್ರು. SITಯಲ್ಲಿ ಅವ್ರ ಹೆಸರೇ ಇರಲಿಲ್ಲ. ಈಗಲೂ ಅಷ್ಟೇ ಭದ್ರಾವತಿದು ಹೆಸರೇ ಇಲ್ಲ. ಚೆನ್ನಾರೆಡ್ಡಿ MLA ರಾಯಚೂರ್ದು ಯಾದಗಿರಿ PSI ಒಂದು ಆತ್ಮಹತ್ಯೆ ಆಯಿತು, ಹೆಸರೇ ಇಲ್ಲ. ಅವ್ರ ಮಗಂದು ಹೆಸರಿಲ್ಲ. ಅದರ ಬರ್ದಿಕ್ಕವ್ರೆ 25 ಲಕ್ಷ ದುಡ್ಡು ಕೇಳಿದ್ರು ಅದಕ್ಕೋಸ್ಕರ ಅಂತೇಳಿ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಮುಚ್ಚಾಕೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಅಂದರೆ ಇದನ್ನು ಪಕ್ಕಾ ಮುಚ್ಚಾಕೋದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥಿತವಾದಂಥ ಸಂಚನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಮೈಸೂರಲ್ಲಾದಂಥ ಘಟನೆನೂ ನೋಡಿ, ಇದುವರೆಗೂ ಒಬ್ಬನ್ನು ಸರಿಯಾಗಿ ಅರೆಸ್ಟ್ ಮಾಡಿಲ್ಲ. CT ರವಿಗೊಂದು ನ್ಯಾಯ. CT ರವಿ ಹಿಂದೂ, ಅವರು ಮುಸ್ಲಿಮರಿಗೊಂದು ನ್ಯಾಯ. ಇದು ರಾಜ್ಯದಲ್ಲಿ ನಡೀತಾ ಇರೋದು. ಕಾಂಗ್ರೆಸ್ ಅವರೇ ಒಂಥರ ಮುಸ್ಲಿಮರು ಏನು ತಪ್ಪು ಮಾಡಿದ್ರು ಅವರು ಅಪರಾಧಿಗಳಲ್ಲ, ಅವ್ರ ಬ್ರದರ್ಸು. ಹಿಂದೂಗಳು ತಪ್ಪು ಮಾಡದೇ ಇದ್ರೂ ಕೂಡ ಅಪರಾಧಿಗಳು. ಈ ಭಾವನೆ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಇದು ಒಳ್ಳೆಯದಲ್ಲ. ಮುಂದೆ ಇದು ದೊಡ್ಡ ಅನಾಹುತಕ್ಕೆ ನಾಂದಿ ಆಗ್ತೈತೆ. ಕಾಂಗ್ರೆಸ್ ಅವರು ಒಂದು ಕೆಟ್ಟ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ಬಿಂಬಿಸ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆ ಮಾಡುವಂಥ ರಾಜಕಾರಣವನ್ನು ಮಾಡ್ತಾರೆ. ಭಾಳ ಬೆಲೆ ತೆರಬೇಕಾಗ್ತದೆ. ಹೇಗೆ ಡೆಲ್ಲಿಯಲ್ಲಿ ಬೆಲೆ ತೆತ್ತರು ಅದೇ ರೀತಿ ಬೆಲೆಯನ್ನು ಕರ್ನಾಟಕದಲ್ಲೂ ತೆರಬೇಕಾಗ್ತದೆ. ಪುತ್ರ ಹಿಡಿದು ಮಹಿಳಾ ಅಧಿಕಾರಿ ವಿರುದ್ಧ ಆ ಭಾಷೆಯನ್ನು ಕೂಡ ಪದ ಬಳಸೋಕ್ಕಾಗಲ್ಲ, ಅಷ್ಟರ ಕೀಳು ಮಟ್ಟಕ್ಕೆ ಪದ ಬಳಸಿರುವಂಥದ್ದು. ನಾವು ಅದನ್ನು ಕೇಳೋಕ್ಕೆ ಹೋಗಲ್ಲ. ಆ ಮಹಿಳಾ ಅಧಿಕಾರಿ ಮಾಡಿದಾರಲ್ಲ, ಅದೇ ಇವ್ರು ಬೇರೆಯವ್ರ ಮೇಲೆ, ಇವರು ಬಂಧುಗಳ ಮೇಲೆ ನಾನು ಅಂದಿದ್ದರೆ ಏನಾಗಿರೋದು? ಇವರು ನಿದ್ದೆ ಮಾಡಿರೋರು ಅವರೆಲ್ಲ. ಇವತ್ತು ಮಹಿಳಾ ಅಧಿಕಾರಿಗ ಅಷ್ಟು ವಲ್ಗರ್ ವರ್ಡ್ ಯೂಸ್ ಮಾಡ್ತಿರಲ್ಲ. ನಾಚಿಕೆ ಆಗಬೇಕಲ್ಲ ಈ ಕಾಂಗ್ರೆಸ್ ಅವ್ರಿಗೆ, ನಾಚಿಕೆ ಆಗಬೇಕಲ್ಲ ಈ ಸರ್ಕಾರಕ್ಕೆ. ಒಬ್ಬ ಮಂತ್ರಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದಾರಾ? ಏನಿಲ್ಲ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂತತ್ತೆ. ಬೇರೆದಾದಾಗ CT ರವಿ ಮರ್ಯಾದೆ ಇದೆಯೇನ್ರಿ CT ರವಿಗೆ ಅಂತ ಕೇಳಿದ್ರಿ. ಈಗ ಅರೆಸ್ಟ್ ಕೂಡ ಮಾಡಿದ್ರು CT ರವಿ ಅವ್ರನ್ನ. ಅರೆಸ್ಟ್ ಮಾಡಿ ಎಲ್ಲ ನೋ ಟೈಮ್ ಕ್ವಾರಿ ಫಾರೆಸ್ಟು ಎಲ್ಲ ಆಯಿತು. ಇವ್ರಿಗೇನು ಇಲ್ಲಲ್ಲ. ಇವ್ರಿಗೇನು ಆ ಪದ ಯೂಸ್ ಮಾಡಿದ್ದಕ್ಕೆ CT ರವಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರಿ ಕ್ರಮ. ಇಲ್ಲಿ ರಾಜಾರೋಷ ಅಧಿಕಾರಿಗೆ ಆ ಕೆಟ್ಟ ಪದ ವಲ್ಗರ್ ವರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಮಹಿಳೆಗೆ. ಏನು ನಿಮ್ಮದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಕಾಂಗ್ರೆಸ್ದು? ಅದನ್ನೇ ಸಚಿವರ ಬಗ್ಗೆ ಮಾತಾಡಬೇಕಲ್ವ ಸರ್? ಫಸ್ಟ್ ಮಾತಾಡಬೇಕಾಯಿತು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತವ್ರೆ ಎಲ್ಲ ಮಂತ್ರಿ. ಎಲ್ಲರೂ ಬೈತಾವ್ರೆ. ಯಾರನ್ನ? ಅಧಿಕಾರಿಗಳನ್ನ ಬೈತಾ ಇದ್ದಾರೆ. ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡಬೇಡ್ರಿ ಅಂತ ಅಧಿಕಾರ ಹಾಕ್ತಾರೆ. ಮೈಸೂರಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೋಗಿ ಯಾರ ಮೇಲೆ ಕೇಸ್ ಹಾಕಬಾರ್ದು, ಅವರೆಲ್ಲ ಸಣ್ಣ ಹುಡುಗರು ಅಂತ DK ಶಿವಕುಮಾರ್ ಹೋಗಿ ಹೇಳಿದ್ದಾರೆ. ಸಣ್ಣ ಹುಡುಗರಂತೆ. ಸಣ್ಣ ಹುಡುಗರಾದ್ರೆ ಮನೆಗೆ ಇದು ನಿಪ್ಪಲ್ಲಿ ಕೊಟ್ಬಿಟ್ಟು ಹಾಲು ಕುಡಿಸ್ಕೊಂಡು ಕೂತಿರಲಿ ಅವ್ರಿಗೆ ಅಲ್ವಾ? ಸಣ್ಣ ಹುಡುಗರಾದರೆ ಮನೆಯಲ್ಲಿ ಹಾಲು ಕುಡಿಸ್ಕೊಂಡು ಕೂತಿರಲಿ ನಿಪ್ಪಲ್ಲಿ ಕೊಟ್ಬಿಟ್ಟು. ಪ್ರೆಷರ್ ಇದೆಯಾ ಅಥವಾ ಏನು ಸರ್? ಈಗ ಸಚಿವರಿಗೆ 100% ನೋ ಡೌಟ್ ಅಟ್ ಆಲ್ ಕಾಂಗ್ರೆಸ್ಸನ್ನು ಒತ್ತಡದಿಂದನೇ ಯಾವುದೇ ಹೆಸರನ್ನು ಸೇರಿಸದೆ ಮಾಡಿರೋ ಅಂಥದ್ದು ಇದು ಸರಿಯಲ್ಲ. ಕಾನೂನು ರೀತಿ ಕ್ರಮ ಆಗಬೇಕು ಅನ್ನೋದಕ್ಕೆ ನಾವು ಇವತ್ತು DGಗೆ ಲೆಟರ್ ಕೊಟ್ಟಿದ್ದೀವಿ. BJP ಮಹಿಳಾ ವಿರೋಧಿಗಳು ಅಂತ CT ರವಿ ಪ್ರಕರಣದಲ್ಲಿ ಕಾಂಗ್ರೆಸ್ ಬಹಿರಂಗವಾಗಿ ಹೇಳಿದ್ರು. ಅದಕ್ಕೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳ್ತಿದ್ದೀರಾ ಅಥವಾ ಸಚಿವರಿಗೆ ಏನು ಹೇಳ್ತೀರಾ? ಈಗ ರಿಯಾಕ್ಟ್ ಮಾಡಿ. ಯಾಕೆ ಮೌನ ಬೇಕೆ? ಮೌನ ಬೇಡ, ಮೌನ ಒಳ್ಳೆಯದಲ್ಲ. ರಿಯಾಕ್ಟ್ ಮಾಡಿ, ಆದಷ್ಟು ಬೇಗ ರಿಯಾಕ್ಟ್ ಮಾಡಿ. ಮಹಿಳಾ ವಿರೋಧಿಗಳು ಅಂತೇಳಿ ನಮ್ಮನ್ನು ಹೇಳಿದರು. ಅದೇ ಕಾರಣಕ್ಕೆ ರವಿಯವರು ಏನೋ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಅವರನ್ನು ಒಬ್ಬ ಶಾಸಕರು ಅನ್ನೋದನ್ನು ನೋಡಿದೆ. ಅದು ವಿಧಾನಸೌಧದಿಂದನೇ ಅರೆಸ್ಟ್ ಮಾಡಿದ್ರಿ. ಈಗ ನಮ್ಮನ್ನು ಮಹಿಳಾ ವಿರೋಧಿಗಳು ಅಂತ ಹೇಳಿದ ನೀವು ಈಗ ಮಹಿಳೆಯರ ವಿರುದ್ಧವಾಗಿ ಬಂದಿರತಕ್ಕಂಥ ಈ ವಿಡಿಯೋಗೆ ಏನು ನಿಮ್ಮ ಉತ್ತರ ಏನು? ನೀವು ವಿರೋಧಿಗಳ ಅಥವಾ ನಾವು ವಿರೋಧಿಗಳ? ಈಗ ಹೇಳಬೇಕಾಗಿದೆ. ನೀವು ಈ ಓಲೈಕೆ ರಾಜಕಾರಣ ಎಷ್ಟು ದಿವಸ ನಡೆಸ್ತೀರಿ? ನಿಮ್ಮವ್ರನ್ನ ನೀವು ಬಚ್ಚಿಡೋವಂಥದ್ದು, ಬೇರೆಯವರನ್ನು ಮಾತ್ರ ನೀವು ನಿಂದಿಸ್ತಕ್ಕಂಥದ್ದು ಎಷ್ಟು ಸರಿ ಈ ಸರ್ಕಾರಕ್ಕೆ? ಮಹಿಳಾ ಸಚಿವರು ಕೂಡ ಮಾತಾಡಬೇಕಂತ ಹೇಳ್ತೀರಿ. ಮಹಿಳಾ ಸಚಿವರು ಯಾರೂ ಮಾತೇ ಆಡಿಲ್ಲ ಪಾಪ. ಅವ್ರಿಗೆಲ್ಲ ಮಾತೇ ಬರೋದಿಲ್ಲ ಇಂಥ ಸಂದರ್ಭಗಳಲ್ಲಿ. ಯಾಕೆ ಅಂತಂದರೆ ಅವರ ಏನು ಬಂಡವಾಳ ಹೊರಗಡೆ ಬಂದುಬಿಡ್ತದೆ ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈ ಮೂಲಕ ಏನು ಆಗ್ರಹಿಸ್ತೀರಿ ಸರ್? ಏನು ಮುಂದೆ ಪ್ರತಿಭಟನೆ ಮಾಡೋದು? ಆಗಲೇ ಹೇಳಿದ್ದೇವೆ, ತಕ್ಷಣ ಅವರನ್ನು ಬಂಧಿಸಬೇಕು. ನೀವು 3 ಬಂಧಿಸಿದ್ದೀರಿ, ಭಾಳ ಸಂತೋಷ, ಆಗಬೇಕು. ಆದರೆ ಯಾವ ವ್ಯಕ್ತಿ ಬೈದರೋ ಅವ್ರನ್ನೇ ಬಂಧಿಸಿಲ್ಲ ಅಂದರೆ ಏನು? ಎತ್ತಿಗೆ ಜ್ವರ ಬಂದರೆ ನೀವು ಎಮ್ಮೆಗೆ ಕೋಣನಿಗೆ ಬರೆ ಹಾಕಿದ್ದೀರಿ ಅಲ್ವಾ? ಬೇರೆಯವರಲ್ಲ, ಅವರೆಲ್ಲ ಬೈದಿದ್ದೋ, ಬಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ. ಬೈದವನ್ನ ಬಿಟ್ಟಿದ್ದೀರಿ. ಯಾಕೆ? ಮುಚ್ಚಿಡ್ಲಿಕ್ಕೆ. ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು RSS ಅವರು ಬಂದಿದ್ದರು ಸರ್, ಈ ಥರದ್ದೆಲ್ಲ ಒಂದಷ್ಟು ಆರೋಪಗಳು ಬರ್ತದೆ. ಏನು ನೋಡಿ, ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಲಕ್ಷ್ಮಣ ಅಂತ.
ಆ ಲಕ್ಷ್ಮಣ ಗೆರೆ ಹಾಕ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅವನಿಗೆ. ಏನು ಬೇಕಾದರೂ ಮಾತಾಡ್ತಾರೆ ಅವರು. ಒಂಥರ ಫಿಲ್ತಿ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಅದಾದಮೇಲೆ ನೋಡಿ, ಇಂಥವೆಲ್ಲ ಇವತ್ತು ಮಾತಾಡಿ ಇದು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸ್ನವರು ಅವನ್ನೇ ಬಂಧಿಸಬೇಕು. ಮೊದಲು ಅವನನ್ನು ಬಂಧಿಸಿ ನೀವು ಒಳಗಿಟ್ಟರೆ ಇಂಥವುಗಳಿಗೆಲ್ಲನೂ ತೆರೆ ಎಳೆದಂಗೆ ಆಗ್ತದೆ. ಮತ್ತು ಈ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಹಾಕಿದ್ರೂ ಕೂಡ ಪಟ್ಟಂತ ನೀವು ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಶಿಕ್ಷೆ ಕೊಡ್ತೀರಲ್ಲ, ಈ ರೀತಿ ಪಬ್ಲಿಕಲ್ಲಿ ನಿಂತು ಸುಳ್ಳು ಹೇಳಿದಾಗ ನೀವು ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ? ಅದಕ್ಕಾಗಿ ಒಂದು ಟೀಮ್ ಮಾಡಿದ್ದೀರಿ, ಗೃಹ ಮಂತ್ರಿಗಳು ಮತ್ತು ಇನ್ಯಾರೋ ನೇತೃತ್ವದಲ್ಲೊಂದು ಮಾಡಿದ್ದೀರಿ. ಅದಕ್ಕಾಗಿ ಆ ಸಮಿತಿ ಇವಾಗ ಏನು ಮಾಡ್ತಾ ಇದೆ? ಚುರುಮುರಿ ತಿಂತಾ ಇದೆಯಾ? ಡಿಸಾಲ್ವ್ ಮಾಡಿ ಮತ್ತೆ ಅದನ್ನು ಯಾಕೆ ಇಟ್ಕೊಂಡಿದ್ದೀರಿ? ಇಲ್ಲಂತಂದ್ರೆ ಲಕ್ಷ್ಮಣನ ಬಂಧಿಸ್ರಿ. ಪ್ರಸ್ತಾಪ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರಗಳು ಇದು ಸದನದಲ್ಲಿ ಪ್ರಸ್ತಾಪ ಆಗೇ ಆಗುತ್ತೆ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಇರುವಂಥದ್ದು, ಅದೇ ರೀತಿ ಚಲವಾದಿ ನಾರಾಯಣಸ್ವಾಮಿ ಕೂಡ ಇರುವಂಥದ್ದು. ಸರ್, ಭದ್ರಾವತಿ ವಿಚಾರ ಸಂಬಂಧಪಟ್ಟಂತಾದಾಗ ಅವರು ಶಾಸಕರ ಪುತ್ರನ ಹೆಸರು ಕೂಡ FIR ಇಲ್ಲ. ಸೊ ಅಂದರೆ ಏನು ತೋರಿಸುತ್ತೆ ಸಂಬಂಧಪಟ್ಟಂತೆ? ಎಲ್ಲ ಮುಚ್ಚಾಕೋ ಪ್ರಯತ್ನ. ಈಗ ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿ ಜೈಲಿಗೆ ಹೋದರು, SIT ಮಾಡಿದ್ರು. SITಯಲ್ಲಿ ಅವ್ರ ಹೆಸರೇ ಇರಲಿಲ್ಲ. ಈಗಲೂ ಅಷ್ಟೇ ಭದ್ರಾವತಿದು ಹೆಸರೇ ಇಲ್ಲ. ಚೆನ್ನಾರೆಡ್ಡಿ MLA ರಾಯಚೂರ್ದು, ಯಾದಗಿರಿ PSI ಒಂದು ಆತ್ಮಹತ್ಯೆ ಆಯಿತು, ಹೆಸರೇ ಇಲ್ಲ. ಅವ್ರ ಮಗಂದು ಹೆಸರಿಲ್ಲ. ಅದರ ಬರ್ದಿಕ್ಕವ್ರು 25 ಲಕ್ಷ ದುಡ್ಡು ಕೇಳಿದ್ರು ಅದಕ್ಕೋಸ್ಕರ ಅಂತೇಳಿ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಮುಚ್ಚಾಕೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಅಂದರೆ ಇದನ್ನು ಪಕ್ಕಾ ಮುಚ್ಚಾಕೋದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥಿತವಾದಂಥ ಸಂಚಲನ ಮಾಡ್ತಾ ಇದ್ದಾರೆ. ಮೊನ್ನೆ ಮೈಸೂರಲ್ಲಾದಂಥ ಘಟನೆನೂ ನೋಡಿ, ಇದುವರೆಗೂ ಒಬ್ಬನ್ನು ಸರಿಯಾಗಿ ಅರೆಸ್ಟ್ ಮಾಡಿಲ್ಲ. CT ರವಿಗೊಂದು ನ್ಯಾಯ. CT ರವಿ ಹಿಂದೂ, ಅವರು ಮುಸ್ಲಿಮರಿಗೊಂದು ನ್ಯಾಯ. ಇದು ರಾಜ್ಯದಲ್ಲಿ ನಡೀತಾ ಇರೋದು. ಕಾಂಗ್ರೆಸ್ ಅವರೇ ಒಂಥರ ಮುಸ್ಲಿಮರು ಏನು ತಪ್ಪು ಮಾಡಿದ್ರು ಅವರು ಅಪರಾಧಿಗಳಲ್ಲ, ಅವ್ರ ಬ್ರದರ್ಸು. ಹಿಂದೂಗಳು ತಪ್ಪು ಮಾಡದೇ ಇದ್ರೂ ಕೂಡ ಅಪರಾಧಿಗಳು. ಈ ಭಾವನೆ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಇದು ಒಳ್ಳೆಯದಲ್ಲ. ಮುಂದೆ ಇದು ದೊಡ್ಡ ಅನಾಹುತಕ್ಕೆ ನಾಂದಿ ಆಗ್ತೈತೆ. ಕಾಂಗ್ರೆಸ್ ಅವರು ಒಂದು ಕೆಟ್ಟ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ಬಿಂಬಿಸ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆ ಮಾಡುವಂಥ ರಾಜಕಾರಣವನ್ನು ಮಾಡ್ತಾರೆ. ಭಾಳ ಬೆಲೆ ತೆರಬೇಕಾಗ್ತದೆ. ಹೇಗೆ ಡೆಲ್ಲಿಯಲ್ಲಿ ಬೆಲೆ ತೆತ್ತರು ಅದೇ ರೀತಿ ಬೆಲೆಯನ್ನು ಕರ್ನಾಟಕದಲ್ಲೂ ತೆರಬೇಕಾಗ್ತದೆ. ಪುತ್ರ ಹಿಡಿದು ಮಹಿಳಾ ಅಧಿಕಾರಿ ವಿರುದ್ಧ ಭಾಷೆಯನ್ನು ಕೂಡ ಪದ ಬಳಸೋಕ್ಕಾಗಲ್ಲ, ಅಷ್ಟರ ಕೀಳು ಮಟ್ಟಕ್ಕೆ ಪದ ಬಳಸಿರುವಂಥದ್ದು. ನಾವು ಅದನ್ನು ಕೇಳೋಕ್ಕೆ ಹೋಗಲ್ಲ. ಆ ಮಹಿಳಾ ಅಧಿಕಾರಿ ಮಾಡಿದಾರಲ್ಲ, ಅದೇ ಇವ್ರು ಬೇರೆಯವ್ರ ಮೇಲೆ, ಇವರು ಬಂಧುಗಳ ಮೇಲೆ ನಾನು ಅಂದಿದ್ರೆ ಏನಾಗಿರೋದು? ಇವರು ನಿದ್ದೆ ಮಾಡಿರೋರು ಅವರೆಲ್ಲ. ಇವತ್ತು ಮಹಿಳಾ ಅಧಿಕಾರಿಗ ಅಷ್ಟು ವಲ್ಗರ್ ವರ್ಡ್ ಯೂಸ್ ಮಾಡ್ತಿರಲ್ಲ. ನಾಚಿಕೆ ಆಗಬೇಕಲ್ಲ ಈ ಕಾಂಗ್ರೆಸ್ ಅವ್ರಿಗೆ, ನಾಚಿಕೆ ಆಗಬೇಕಲ್ಲ ಈ ಸರ್ಕಾರಕ್ಕೆ. ಒಬ್ಬ ಮಂತ್ರಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದಾರಾ? ಏನಿಲ್ಲ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂತತ್ತೆ. ಬೇರೆದಾದಾಗ CT ರವಿ ಮರ್ಯಾದೆ ಇದೆಯೇನ್ರಿ CT ರವಿಗೆ ಅಂತ ಕೇಳಿದ್ರಿ. ಈಗ ಅರೆಸ್ಟ್ ಕೂಡ ಮಾಡಿದ್ರು CT ರವಿ ಅವ್ರನ್ನ. ಅರೆಸ್ಟ್ ಮಾಡಿ ಎಲ್ಲ ನೋ ಟೈಮ್ ಕ್ವಾರಿ ಫಾರೆಸ್ಟು ಎಲ್ಲ ಆಯಿತು. ಇವ್ರಿಗೇನು ಇಲ್ಲಲ್ಲ. ಇವ್ರಿಗೇನು ಆ ಪದ ಯೂಸ್ ಮಾಡಿದ್ದಕ್ಕೆ CT ರವಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರಿ ಕ್ರಮ. ಇಲ್ಲಿ ರಾಜಾರೋಜ ಅಧಿಕಾರಿಗೆ ಆ ಕೆಟ್ಟ ಪದ ವಲ್ಗರ್ ವರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಮಹಿಳೆಗೆ. ಏನು ನಿಮ್ಮದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಕಾಂಗ್ರೆಸ್ದು? ಅದನ್ನೇ ಸಚಿವರ ಬಗ್ಗೆ ಮಾತಾಡಬೇಕಲ್ವ ಸರ್? ಫಸ್ಟ್ ಮಾತಾಡಬೇಕಾಯಿತು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತವ್ರೆ ಎಲ್ಲ ಮಂತ್ರಿ. ಎಲ್ಲರೂ ಬೈತಾವ್ರೆ. ಯಾರನ್ನ? ಅಧಿಕಾರಿಗಳನ್ನ ಬೈತಾ ಇದ್ದಾರೆ. ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡಬೇಡ್ರಿ ಅಂತ ಅಧಿಕಾರ ಹಾಕ್ತಾರೆ. ಮೈಸೂರಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೋಗಿ ಯಾರ ಮೇಲೆ ಕೇಸ್ ಹಾಕಬಾರ್ದು, ಅವರೆಲ್ಲ ಸಣ್ಣ ಹುಡುಗರು ಅಂತ DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಸಣ್ಣ ಹುಡುಗರಂತೆ. ಸಣ್ಣ ಹುಡುಗರಾದ್ರೆ ಮನೆಗೆ ಇದು ನಿಪ್ಪಲ್ಲಿ ಕೊಟ್ಬಿಟ್ಟು ಹಾಲು ಕುಡಿಸ್ಕೊಂಡು ಕೂತಿರಲಿ ಅವ್ರಿಗೆ ಅಲ್ವಾ? ಸಣ್ಣ ಹುಡುಗರಾದರೆ ಮನೆಯಲ್ಲಿ ಹಾಲು ಕುಡ್ಸ್ಕೊಂಡು ಕೂತಿರಲಿ ನಿಪ್ಪಲ್ಲಿ ಕೊಟ್ಬಿಟ್ಟು. ಪ್ರೆಷರ್ ಇದೆಯಾ ಅಥವಾ ಏನು ಸರ್? ಈಗ ಸಚಿವರಿಗೆ ನೋ ಡೌಟ್ ಅಟ್ ಆಲ್ ಕಾಂಗ್ರೆಸ್ಸನ್ನು ಒತ್ತಡದಿಂದನೇ ಯಾವುದೇ ಹೆಸರನ್ನು ಸೇರಿಸದೆ ಮಾಡಿರೋವಂಥದ್ದು ಇದು ಸರಿಯಲ್ಲ. ಕಾನೂನು ರೀತಿ ಕ್ರಮ ಆಗಬೇಕು ಅನ್ನೋದಕ್ಕೆ ನಾವು ಇವತ್ತು DGಗೆ ಲೆಟರ್ ಕೊಟ್ಟಿದ್ದೀವಿ. ಬಿಜೆಪಿ ಮಹಿಳಾ ವಿರೋಧಿಗಳು ಅಂತ CT ರವಿ ಪ್ರಕರಣದಲ್ಲಿ ಕಾಂಗ್ರೆಸ್ ಬಹಿರಂಗವಾಗಿ ಹೇಳಿದ್ರು. ಅದಕ್ಕೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಹೇಳ್ತಿದ್ದೀರಾ ಅಥವಾ ಸಚಿವರಿಗೆ ಏನು ಹೇಳ್ತೀರಾ? ಈಗ ರಿಯಾಕ್ಟ್ ಮಾಡಿ. ಯಾಕೆ ಮೌನವೇಕೆ? ಮೌನ ಬೇಡ, ಮೌನ ಒಳ್ಳೆಯದಲ್ಲ. ರಿಯಾಕ್ಟ್ ಮಾಡಿ, ಆದಷ್ಟು ಬೇಗ ರಿಯಾಕ್ಟ್ ಮಾಡಿ. ಮಹಿಳಾ ವಿರೋಧಿಗಳು ಅಂತೇಳಿ ನಮ್ಮನ್ನು ಹೇಳಿದರು. ಅದೇ ಕಾರಣಕ್ಕೆ ರವಿ ಅವರು ಏನೋ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಅವರನ್ನು ಒಬ್ಬ ಶಾಸಕರು ಅನ್ನೋದನ್ನು ನೋಡಿದೆ, ಅದು ವಿಧಾನಸೌಧದಿಂದನೇ ಅರೆಸ್ಟ್ ಮಾಡಿದ್ರಿ. ಈಗ ನಮ್ಮನ್ನು ಮಹಿಳಾ ವಿರೋಧಿಗಳು ಅಂತ ಹೇಳಿದ ನೀವು, ಈಗ ಮಹಿಳೆಯರ ವಿರುದ್ಧವಾಗಿ ಬಂದಿರತಕ್ಕಂಥ ಈ ವಿಡಿಯೋಗೆ ಏನು ನಿಮ್ಮ ಉತ್ತರ ಏನು? ನೀವು ವಿರೋಧಿಗಳ ಅಥವಾ ನಾವು ವಿರೋಧಿಗಳ? ಈಗ ಹೇಳಬೇಕಾಗಿದೆ.
ನೀವು ಈ ಓಲೈಕೆ ರಾಜಕಾರಣ ಎಷ್ಟು ದಿವಸ ನಡೆಸ್ತೀರಿ? ನಿಮ್ಮವ್ರನ್ನ ನೀವು ಬಚ್ಚಿಡೋ ಅಂಥದ್ದು, ಬೇರೆಯವರನ್ನು ಮಾತ್ರ ನೀವು ನಿಂದಿಸ್ತಕ್ಕಂಥದ್ದು ಎಷ್ಟು ಸರಿ ಈ ಸರ್ಕಾರಕ್ಕೆ? ಮಹಿಳಾ ಸಚಿವರು ಕೂಡ ಮಾತಾಡಬೇಕಂತ ಹೇಳ್ತೀರಿ. ಮಹಿಳಾ ಸಚಿವರು ಯಾರೂ ಮಾತೇ ಆಡಿಲ್ಲ ಪಾಪ. ಅವ್ರಿಗೆಲ್ಲ ಮಾತೇ ಬರೋದಿಲ್ಲ ಇಂಥ ಸಂದರ್ಭಗಳಲ್ಲಿ. ಯಾಕೆ ಅಂತಂದರೆ ಅವರ ಏನು ಬಂಡವಾಳ ಹೊರಗಡೆ ಬಂದುಬಿಡ್ತದೆ ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈ ಮೂಲಕ ಏನು ಆಗ್ರಹಿಸ್ತೀರಿ ಅಂದರೆ ಏನು ಮುಂದೆ ಪ್ರತಿಭಟನೆ ಮಾಡೋದು? ಆಗಲೇ ಹೇಳಿದ್ದೇವೆ, ತಕ್ಷಣ ಅವರನ್ನು ಬಂಧಿಸಬೇಕು. ನೀವು 3 ಬಂಧಿಸಿದ್ದೀರಿ, ಭಾಳ ಸಂತೋಷ, ಆಗಬೇಕು. ಆದರೆ ಯಾವ ವ್ಯಕ್ತಿ ಬೈದರೋ ಅವ್ರನ್ನೇ ಬಂಧಿಸಿಲ್ಲ ಅಂದರೆ ಏನು? ಎತ್ತಿಗೆ ಜ್ವರ ಬಂದರೆ ನೀವು ಎಮ್ಮೆಗೆ ಕೋಣನಿಗೆ ಬರೆ ಹಾಕಿದ್ದೀರಿ ಅಲ್ವಾ? ಬೇರೆಯವರಲ್ಲ, ಅವರೆಲ್ಲ ಬೈದಿದ್ದೋ, ಬಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ. ಬೈದವನನ್ನು ಬಿಟ್ಟಿದ್ದೀರಿ, ಯಾಕೆ? ಮುಚ್ಚಿಡ್ಲಿಕ್ಕೆ. ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಉದಯಗಿರಿ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು RSS ಅವರು ಬಂದಿದ್ದರು ಸರ್, ಈ ಥರದ್ದೆಲ್ಲ ಒಂದಷ್ಟು ಆರೋಪಗಳು ಬರ್ತಾರೆ. ಏನು ನೋಡಿ, ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಲಕ್ಷ್ಮಣ ಅಂತ. ಆ ಲಕ್ಷ್ಮಣನಿಗೆ ಲಕ್ಷ್ಮಣ ಗೆರೆ ಹಾಕ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅವನಿಗೆ. ಏನು ಬೇಕಾದರೂ ಮಾತಾಡ್ತಾರೆ ಅವರು, ಒಂಥರ ಫಿಲ್ತಿ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಅದಾದಮೇಲೆ ನೋಡಿ, ಇಂಥವೆಲ್ಲ ಇವತ್ತು ಮಾತಾಡಿ ಇದು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸ್ನವರು ಅವನ್ನೇ ಬಂಧಿಸಬೇಕು. ಮೊದಲು ಅವನನ್ನು ಬಂಧಿಸಿ ನೀವು ಒಳಗಿಟ್ಟರೆ ಇಂಥವುಗಳಿಗೆಲ್ಲನೂ ತೆರೆ ಎಳೆದಂಗೆ ಆಗ್ತದೆ. ಮತ್ತು ಈ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಹಾಕಿದ್ರೂ ಕೂಡ ಪಟ್ಟಂತ ನೀವು ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಶಿಕ್ಷೆ ಕೊಡ್ತೀರಲ್ಲ, ಈ ರೀತಿ ಪಬ್ಲಿಕಲ್ಲಿ ನಿಂತು ಸುಳ್ಳು ಹೇಳಿದಾಗ ನೀವು ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ? ಅದಕ್ಕಾಗಿ ಒಂದು ಟೀಮ್ ಮಾಡಿದ್ದೀರಿ, ಗೃಹ ಮಂತ್ರಿಗಳು ಮತ್ತು ಇನ್ಯಾರೋ ನೇತೃತ್ವದಲ್ಲೊಂದು ಮಾಡಿದ್ದೀರಿ. ಅದಕ್ಕಾಗಿ ಆ ಸಮಿತಿ ಇವಾಗ ಏನು ಮಾಡ್ತಾ ಇದೆ? ಚುರುಮುರಿ ತಿಂತಾ ಇದೆಯಾ? ಡಿಸಾಲ್ವ್ ಮಾಡಿ ಮತ್ತೆ ಅದನ್ನು ಯಾಕೆ ಇಟ್ಕೊಂಡಿದ್ದೀರಿ? ಇಲ್ಲಂತಂದ್ರೆ ಲಕ್ಷ್ಮಣನ ಬಂಧಿಸ್ರಿ. ಪ್ರಸ್ತಾಪ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರಗಳು ಇದು ಸದನದಲ್ಲಿ ಪ್ರಸ್ತಾಪ ಆಗೇ ಆಗುತ್ತೆ.